ಇಷ್ಟಪಡ್ತೀವಿ. ಬೆಸ್ಟ್ ಮೆಸೇಜ್ ಕೊಟ್ಟಿದ್ದಾರೆ, ಎಲ್ಲ ತುಂಬಾ ಚೆನ್ನಾಗಿದೆ. ಮಕ್ಕಳ ಕಲರ್ ಈ ತರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ನಡೀತಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದೆ, ಸಖತ್ತಾಗಿದೆ ಮೂವಿ. ಕಿಚ್ಚ ಸುದೀಪ್ಗೆ ಮೂವಿ ಕಳ್ಳತನ ಆಗಿರೋದು ಮಾಡಿದಾರಲ್ಲ, ಇದು ನಿಜವಾಗ್ಲೂ ನಡೀತಾ ಇದೆ ಎಲ್ಲ ಕಡೆ. ಆಕ್ಚುಲಿ ತುಂಬಾ ನಡೀತಾ ಇದೆ, ಒಳ್ಳೆ ಕಂಟೆಂಟ್ ಆಕ್ಚುಲಿ. ಬಟ್ ಎಲ್ಲ ಕಡೆ ಇದು ಹೈಡ್ ಇದೆ, ಯಾರಿಗೂ ಗೊತ್ತಾಗಿಲ್ಲ. ಇದು ಮಕ್ಕಳು ತುಂಬಾ ಕಳ್ಳತನ ಆಗ್ತಿದೆ ಆಕ್ಚುಲಿ, ಅದನ್ನ ತೋರಿಸಿದ್ದಾರೆ. ಸಖತ್ತಾಗಿದೆ. ಸುದೀಪ್ ಸ್ಟೈಲ್ ಕಿಂಗ್ ಅಂತ ಹೇಳ್ಬಹುದು. ಕಿಚ್ಚ ಸುದೀಪ್ಗೆ. ಆಕ್ಚುಲಿ ಇದು ಕಿಚ್ಚ ಸುದೀಪ್ ಫ್ಯಾನ್ಸಿಗೆ ಫ್ಯಾನ್ ಬಾಯ್ ಮೂಮೆಂಟ್. ಏನಾಗುತ್ತೆ ಅಂದ್ರೆ ಕಿಚ್ಚ ಸುದೀಪ್ನ ಎಲ್ಲ ಮುಂಚೆ ಫಿಲಮ್ ಅಲ್ಲಿ ನೋಡಿರ್ತಾರೆ, ಸ್ಟೈಲಿಶ್ ಕಿಂಗು. ಬಟ್ ವಿಜಯ್ ಬಂದ್ಮೇಲೆ, ಡೈರೆಕ್ಟರ್ ವಿಜಯ್ ಬಂದ್ಮೇಲೆ ಅವರು ಸುದೀಪ್ ಸರ್ನ ಫುಲ್ ಸ್ಟೈಲಿಶ್ ಆಗಿ ತೋರ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ನೋಡಿ, ಅವ್ರದ್ದು ಮ್ಯಾಕ್ಸ್ ನೋಡ್ಬೋದು ಅಥವಾ ಈಗ ಮಾರ್ಕ್ ಬಂದಿರೋದು ನೋಡ್ಬೋದು. ಅವ್ರನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅವ್ರಿಗೆ ಈ ತರ ಬಳಸ್ಕೋಬೇಕಿತ್ತು, ಅವ್ರಿಗೆ ಬಿಲ್ಡ್ ಅಪ್ ಇತ್ತಲ್ಲ ಅವಾಗ ಹಿಂದಿನ ಹಳೆ ಫಿಲಮ್ಗಳಲ್ಲಿ ಕೊಡ್ತಿರ್ಲಿಲ್ಲ ಅಷ್ಟು. ಇವಾಗ ಬರ್ತಿರೋದು ನೋಡಿ, ಅವ್ರಿಗೆ ಸ್ಟೈಲ್ ಕಿಂಗ್ ಅಂತ ಏನಿದೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಅವ್ರ ಸ್ವಾಗ್ ಇರ್ಬೋದು, ಇದಿರ್ಬೋದು. ಒಂದ್ ಲೈನರ್ ಹೇಳ್ಬೇಕಂದ್ರೆ ಕತೆ ಫಾಸ್ಟ್ ಫೇಸ್ ಇದೆ. ಬಟ್ ಏನಾಯ್ತು ಅಂದ್ರೆ ಮ್ಯಾಕ್ಸ್ ನೋಡಿ ಫುಲ್ ಫಾಸ್ಟ್ ಫೇಸ್ ಅನ್ನ, ಮಾರ್ಕ್ ಒಂದ್ ಸ್ವಲ್ಪ ಸ್ಲೋ ಅನ್ಸುತ್ತೆ. ಬಟ್ ಕಿಚ್ಚ ಸುದೀಪ್ ಸರ್ಗೆ ಇದು ಒಳ್ಳೇದು. ಫ್ಯಾನ್ ಬಾಯ್ಸ್ ಪಕ್ಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಗೋಸ್ಕರ ಮಾಡಿರೋದು. ಹೇಳಿ ಈ ಮೂವಿಲಂತೂ ಬಿಜಿಎಂ ಹೆಂಗಿದೆ ಅಂದ್ರೆ ಏಟರ್ಸ್ ಗಳು ಉರ್ಕೊಂಡ್ ಸಾಯ್ಬೇಕು ಆತರ ಇದೆ. ಬಿಜಿಎಂ ಸಖತ್ತಾಗಿ ಇಟ್ಟವ್ರೆ, ಇಡೀ ಥಿಯೇಟರ್ ಕೂತ್ರೆ ಸೀಟೇ ನಡ್ಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಒಂದು ಹ್ಯಾಟ್ಸಪ್ ಹೇಳ್ಬೇಕು, ಸಖತ್ತಾಗಿದೆ. ಕಿಚ್ಚ ಬಾಸ್ ಎಂಟ್ರಿ, ಸ್ಟೈಲು, ಸ್ವಾಗು ಸೂಪರ್. ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ. ಸ್ಟೈಲ್ ಕಿಂಗ್ ಅಂತ ಸುಮ್ಮನೆ ಹೇಳಲ್ಲ, ಬಾಸ್ ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿಗೆ